ನಮ್ಮ ಶರೀರದ ತೂಕ ಕಡಿಮೆ ಆದರೆ ಡಯಾಬಿಟಿಸ್ ಹೊರಟೋಗುತ್ತಾ? ಇದು ತುಂಬಾ ಒಳ್ಳೆ ಪ್ರಶ್ನೆ. ಅಮೆರಿಕನ್ ಡಯಾಬಿಟಿಕ್ ಅಸೋಸಿಯೇಷನ್ 2026ರಲ್ಲಿ ತೂಕದ ಮೇಲೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಶರೀರದ 15% ತೂಕನ ಕಡಿಮೆ ಮಾಡಿದ್ರೆ ಡಯಾಬಿಟಿಸ್ ರೆಮಿಷನ್ ಅಲ್ಲಿ ಹೋಗ್ಬೋದು. ರೆಮಿಷನ್ ಅಂದ್ರೆ ಏನು ನೋಡಿ, ನಮ್ಮ ಬ್ಲಡ್ ಶುಗರ್ ನಾರ್ಮಲ್ ಆಗಿರುತ್ತೆ ಅಂತ ಹೇಳಿದ್ರೆ ಪ್ರೀ ಡಯಾಬಿಟಿಕ್ ಸ್ಟೇಟ್ಗೆ ಬರಬಹುದು. ಫಾರ್ ಎಕ್ಸಾಂಪಲ್ ಫಾಸ್ಟಿಂಗು 126, ಪೋಸ್ಟ್ ಪ್ರ್ಯಾಂಡಿಯಲ್ಲು 140 ಒಳಗಡೆ, ಅಥವಾ HbA1c 6.4 ಒಳಗಡೆ ಬಂದ್ರೆ ಅದನ್ನ 3 ತಿಂಗಳು ಅದೇ ತರ ಮೇಂಟೈನ್ ಆದರೆ ರೆಮಿಷನ್ ಅಂತ ಕರಿತೀವಿ. ಸೊ ರೆಮಿಷನ್ ಅಂದ್ರೆ ಕ್ಯೂರ್ ಅಲ್ಲ. ಏನಾಗುತ್ತೆ ಅಂತ ಹೇಳಿದ್ರೆ, ಡಯಾಬಿಟಿಸ್ ಅಲ್ಲಿ ನಾವು ಯಾವಾಗ ತೂಕ ಕಮ್ಮಿ ಮಾಡ್ತೀವೋ ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆಮೇಲೆ ಇನ್ಸುಲಿನ್ ಸಹ ಚೆನ್ನಾಗಿ ಕೆಲಸ ಮಾಡಕ್ ಶುರು ಮಾಡುತ್ತೆ. ಡಯಾಬಿಟಿಕ್ ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ. ಶುಗರು ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ. ಆದ್ರೆ ನಾವು ಡಯಾಬಿಟಿಸ್ ಅಲ್ಲಿ ತೂಕ ಕಡಿಮೆ ಮಾಡಿದ ತಕ್ಷಣ ಕ್ಯೂರ್ ಅಂತ ತಿಳ್ಕೊಳಕ್ಕಾಗಲ್ಲ. ಈ ತರ 3 ತಿಂಗಳ ಪರಿಸ್ಥಿತಿ ಹಿಂಗೆ ಇದ್ರೆ ಇದನ್ನ ರೆಮಿಷನ್ ಅಂತ ಕರಿತೀವಿ. ಆದ್ರೆ ನಾವು ತೂಕ ಕಡಿಮೆ ಮಾಡೋದ್ರ ಜೊತೆಗೆ ಲೈಫ್ ಸ್ಟೈಲು ಅದನ್ನೆಲ್ಲ ಮೇಂಟೈನ್ ಮಾಡಬೇಕು. ಇಲ್ಲಾಂದ್ರೆ ಒನ್ಸ್ ಅಗೇನ್ ತೂಕ ಹೆಚ್ಚಾದಾಗ ತಿರ್ಗಾ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ವೆಯ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಹಂಗನ್ಬಿಟ್ಟು ನಾನು ವೆಯ್ಟ್ ಕಡಿಮೆ ಮಾಡ್ತೀನಿ ಅಂದ್ಬಿಟ್ಟು ಮೆಡಿಸಿನ್ ಎಲ್ಲ ನಿಲ್ಸ್ಬಿಡಕ್ ಆಗಲ್ಲ. ವೆಯ್ಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್. ಅದಕ್ಕೆ ಯಾವ ರೀತಿ ಆದ್ರೂ ಮಾಡಬಹುದು. ನಾವು ಡಯಟ್ ಅಲ್ಲಿ ಮಾಡಬಹುದು, ಎಕ್ಸರ್ಸೈಸ್ ಅಲ್ಲಿ ಮಾಡಬಹುದು, ಅಥವಾ ನಾವು GLP-1 ಅನಲಾಗ್ ಸೀಮಾಗ್ಲೂಟೈಡ್ ತಗೊಂಡು ಮಾಡಬಹುದು. ಇದನ್ನೆಲ್ಲ ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಇನ್ನು ಹೆಚ್ಚಿಗೆ ತಿಳ್ಕೊಳ್ಳೋದಕ್ಕೆ ನನ್ನ ಫಾಲೋ ಮಾಡಿ. ನಾನು ನಿಮ್ಮ ಡಾಕ್ಟರ್ ಉತ್ತಮ್.